CCBಯ ಪೊಲೀಸರು ಇಬ್ಬರು ಅಂತಾರಾಜ್ಯ ಕಳ್ಳರನ್ನು ಬಂಧಿಸಿ ಅವರಿಂದ 17 ಬೇರೆ ಬೇರೆ ರೀತಿಯ ಕಾರುಗಳನ್ನು ವಶಪಡಿಸಿಕೊಂಡಿದ್ದಾರೆ. ಅವರುಗಳು ಈ ಕಾರುಗಳಿಗೆ ನಕಲಿ NOCಗಳನ್ನು ಸೃಷ್ಟಿಸಿ ಇವುಗಳನ್ನು ಅಮಾಯಕ ಜನರಿಗೆ ಮಾರಾಟ ಮಾಡಿರ್ತಕ್ಕಂಥ ಒಂದು ಜಾಲ ಆಗಿದ್ದು, ಇದನ್ನು CCB ಪೊಲೀಸರು ಭೇದಿಸಿರುತ್ತಾರೆ. ಇವುಗಳ ಒಟ್ಟು ಮೌಲ್ಯ 2,56,00,000 ಆಗಿರ್ತದೆ. ಎಲ್ಲ ಹೈ ಎಂಡ್ ಕಾರುಗಳಾಗಿರ್ತವೆ. ಪ್ರಮುಖವಾಗಿ ಇದರಲ್ಲಿ ಆರೋಪಿಗಳು ಹೊರ ರಾಜ್ಯದಿಂದ ಕೆಲವೊಂದು ಕಾರುಗಳನ್ನು ಕಳ್ಳತನ ಮಾಡಿಕೊಂಡು ತಂದು ಇಲ್ಲಿ ಅವುಗಳಿಗೆ ನಕಲಿ ಡಾಕ್ಯುಮೆಂಟ್ಸನ್ನು ಸೃಷ್ಟಿ ಮಾಡಿ ಬೇರೆಯವರಿಗೆ ಮಾರಾಟ ಮಾಡ್ತಕ್ಕಂಥದ್ದು. ಎರಡನೇದಾಗಿ ಯಾರು ಈ EMI ಮೇಲೆ ಲೋನ್ ತಗೊಂಡು ಕಾರುಗಳನ್ನು ಪರ್ಚೇಸ್ ಮಾಡಿ ಕಟ್ಟಲಿಕ್ಕೆ ಆಗೋದಿಲ್ಲ, ಅಂತಹ ಕಾರುಗಳನ್ನು ಮಾರಾಟಕ್ಕೆ ತೆಗೆದುಕೊಂಡು ನಂತರ ಅವುಗಳಿಗೆ ನಕಲಿ NOCಗಳನ್ನು ಮಾಡಿ, ಅಂದರೆ ಬ್ಯಾಂಕ್ NOC ಮತ್ತು RTO NOCಯನ್ನು ಮಾಡಿ ಅವುಗಳನ್ನು ಹೊರ ರಾಜ್ಯಗಳಿಗೆ ಕಳಿಸಿ ಅಲ್ಲಿ ಅವುಗಳನ್ನು ಮಾರಾಟ ಮಾಡ್ತಕ್ಕಂಥದ್ದು. ಈ ಥರ ಒಂದು ವ್ಯವಸ್ಥಿತವಾದಂತಹ ಜಾಲದ ರೂಪದಲ್ಲಿ ಈ ಒಂದು ಅಪರಾಧವನ್ನು ಮಾಡಲಾಗಿದೆ. ಇದರಲ್ಲಿ ಒಟ್ಟು 2 ವ್ಯಕ್ತಿಗಳನ್ನು ಇದುವರೆಗೆ ಬಂಧನ ಮಾಡಿದ್ದಾರೆ. ಇದರಲ್ಲಿ ಇನ್ನೂ ಹಲವರ ಶಾಮೀಲಾಗಿರ್ತಕ್ಕಂಥ ಸಾಧ್ಯತೆ ಇದೆ ಮತ್ತು ಇನ್ನೂ ಇದೇ ರೀತಿ ಕೆಲವು ವಾಹನಗಳನ್ನು ಅವರು ಇದೇ ರೀತಿಯಲ್ಲಿ ತಂದು ಇಲ್ಲಿ ಮಾರಾಟ ಮಾಡಿರ್ತಕ್ಕಂಥದ್ದು ಅಥವಾ ಇಲ್ಲಿಂದ ಹೊರಗಡೆ ರಾಜ್ಯಕ್ಕೆ ಕಳಿಸಿ ಮಾರಾಟ ಮಾಡಿರ್ತಕ್ಕಂಥದ್ದು ಸಂಶಯ ಇದೆ. ಅದ್ರ ಬಗ್ಗೆ ಪೊಲೀಸರು ಇನ್ನೂ ಕೂಡ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಇದುವರೆಗೆ ಒಟ್ಟು 17 ಕಾರುಗಳನ್ನು ಈ 2 ವ್ಯಕ್ತಿಗಳಿಂದ ವಶಪಡಿಸಿಕೊಳ್ಳಲಾಗಿದೆ.